ಶ್ರೀ ವಾಮನ ಪುರಾಣ 81ನೆಯ ಅಧ್ಯಾಯವು. ಪುಲಸ್ತ್ಯರು ಪ್ರಾಸಂಗಿಕ ವಿಷಯವನ್ನು ಉಪಸಂಹರಿಸಿ ಪ್ರಹ್ಲಾದನ ತೀರ್ಥಯಾತ್ರೆಯನ್ನು ಮುಂದುವರಿಸುತ್ತಾರೆ. ಅನಂತರ ಪ್ರಹ್ಲಾದನು ಋಷಿ ಕನ್ಯೆಯಾಗಿಯೂ ಪುಣ್ಯಪ್ರದಳಾಗಿಯೂ ಇರುವ ಆ ಇರಾವತಿಯನ್ನು ಹೊಂದಿ ಅಲ್ಲಿ ಸ್ನಾನ ಮಾಡಿ ನಕ್ಷತ್ರ ಪುರುಷ ವ್ರತಾಚರಣ ಪುರಸ್ಸರವಾಗಿ ಚೈತ್ರಾಷ್ಟಮಿಯಲ್ಲಿ ಜನಾರ್ದನನನ್ನು ಆರಾಧಿಸಿ ಕೃತಕೃತ್ಯನಾಗಿ ಅಲ್ಲಿಂದ ಕುರುಕ್ಷೇತ್ರಕ್ಕೆ ತೆರಳಿದನು. ಅಲ್ಲಿ ಐರಾವತ ಮಂತ್ರದಿಂದ ರಮ್ಯವಾದ ಚಕ್ರತೀರ್ಥವನ್ನು ಆಮಂತ್ರಿಸಿ ಯಥಾವಿಧಿಯಾಗಿ ಸ್ನಾನ ಮಾಡಿ ಆ ರಾತ್ರಿ ಉಪವಾಸ ನಿಯಮದಿಂದಿದ್ದು ಅಲ್ಲಿ ನೆಲೆಸಿದ್ದ ಕುರುಧ್ವಜನನ್ನು ದರ್ಶನ ಮಾಡಿ ಭಕ್ತಿಯಿಂದ ಪೂಜಿಸಿ ಪರಿಶುದ್ಧನಾಗಿ ಮುಂದೆ ನಡೆದನು. ಅನಂತರ ದೇವಿಕಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ನೃಸಿಂಹನನ್ನು ಪೂಜಿಸಿ ಒಂದು ರಾತ್ರಿ ಉಪವಾಸವಿದ್ದು ಅಲ್ಲಿಂದ ಗೋಕರ್ಣಕ್ಕೆ ಹೊರಟನು. ಅಲ್ಲಿ ಪ್ರಾಚೀನ ಗೋಕರ್ಣದಲ್ಲಿ ಸ್ನಾನ ಮಾಡಿ ಪೂರ್ವ ಪಶ್ಚಿಮ ಗೋಕರ್ಣಗಳಲ್ಲಿಯೂ ವಿಶ್ವಪತಿಯಾದ ಈಶ್ವರನನ್ನು ಪೂಜಿಸಿ ಕಾಮೇಶ್ವರನನ್ನು ಸೇವಿಸಲು ಹೊರಟನು. ಅಲ್ಲಿಯೂ ಸ್ನಾನ ಮಾಡಿ ಶಂಕರನನ್ನು ಸೇವಿಸಿ ಪೂಜಿಸಿ ಮಹಾಭಸ್ತಿ ತೀರ್ಥದಲ್ಲಿರುವ ಪುಂಡರೀಕನನ್ನು ಸೇವಿಸಲು ಹೊರಟನು. ಅನಂತರ ಮಹಾಂಭಸ್ತಿ ತೀರ್ಥದಲ್ಲೂ ಸ್ನಾನ ಮಾಡಿ ಪಿತೃದೇವತೆಗಳನ್ನು ತರ್ಪಣದಿಂದ ತೃಪ್ತಿಪಡಿಸಿ ಪುಂಡರೀಕನನ್ನು ಪೂಜಿಸಿ ಅಲ್ಲಿಯೇ 3 ದಿವಸ ಉಪವಾಸವಿದ್ದನು. ವಿಶಾಖಾಯೂಪ ಕ್ಷೇತ್ರದಲ್ಲಿ ಪ್ರಭುವಾದ ಅಜಿತ ಮೂರ್ತಿಯನ್ನು ಸೇವಿಸಿ ಕೃಷ್ಣ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿಯೇ 3 ದಿವಸ ವಾಸವಾಗಿದ್ದನು. ಅನಂತರ ಹಂಸಪದ ಕ್ಷೇತ್ರದಲ್ಲಿ ಹಂಸಮೂರ್ತಿಯನ್ನು ದರ್ಶನ ಮಾಡಿ ಈಶ್ವರನನ್ನೂ ಸೇವಿಸಿ ಪಯೋಷ್ಣಿಯಲ್ಲಿರುವ ಅಖಂಡಾಚ್ಯುತನನ್ನು ಸೇವಿಸಲು ಹೊರಟನು. ಅಲ್ಲಿ ಪಯೋಷ್ಣಿ ತೀರ್ಥದಲ್ಲಿ ಸ್ನಾನ ಮಾಡಿ ಅಖಂಡಾಚ್ಯುತನನ್ನು ಸೇವಿಸಿ ವಿತಸ್ಥೆಯಲ್ಲಿ ಕುಮಾರಿಲನ ದರ್ಶನಕ್ಕಾಗಿ ಹೊರಟನು. ಆ ವಿತಸ್ಥೆಯಲ್ಲಿ ಸ್ನಾನ ಮಾಡಿ ವಾಲಕಿಲ್ಲರಿಂದಲೂ ಮರೀಚಿಗಳಿಂದಲೂ ಪೂಜಿಸಲ್ಪಡುತ್ತಿರುವ ಪಾಪನಾಶಕವಾದ ದೇವೇಶನನ್ನು ಪೂಜಿಸಿದನು. ಯಾವ ಕ್ಷೇತ್ರದಲ್ಲಿ ಕಾಮಧೇನುವು ಪೂರ್ವದಲ್ಲಿ ದೇವತೆಗಳ ಸಂತೋಷಕ್ಕಾಗಿಯೋ ಜಗತ್ತಿನ ಹಿತಕ್ಕಾಗಿಯೋ ಕಪಿಲೆ ಎಂಬ ಮಗಳನ್ನು ಸೃಷ್ಟಿಸಿತೋ ಅಂತಹ ದೇವಹೃದಯದಲ್ಲಿ ಸ್ನಾನ ಮಾಡಿ ಶಂಭುವನ್ನು ಭಕ್ತಿಯಿಂದ ಪೂಜಿಸಿ ಯಥಾವಿಧಿಯಾಗಿ ಅಲ್ಲಿನ ಕಾರ್ಯವನ್ನು ನಡೆಸಿ ಅಲ್ಲಿಂದ ಮಣಿಮಂತವೆಂಬ ಕ್ಷೇತ್ರಕ್ಕೆ ಹೊರಟನು. ಅಲ್ಲಿ ಬ್ರಹ್ಮ ತೀರ್ಥದಲ್ಲಿ ಸ್ನಾನ ಮಾಡಿ ಶಂಭುವನ್ನು ದೇವೇಶನಾದ ಬ್ರಹ್ಮನನ್ನು ಸೇವಿಸಿದನು. ಅನಂತರ ಯಥಾವಿಧಿಯಾಗಿ ಆ ದೇವತೆಗಳನ್ನು ಪೂಜಿಸಿ 6 ರಾತ್ರಿ ಅಲ್ಲಿ ವಾಸ ಮಾಡಿ ಅಲ್ಲಿಂದ ಮಧುನಂದಿನಿಗೆ ಹೊರಟನು. ಮಧುನಂದಿನಿಯ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿ ನೆಲೆಸಿದ್ದ ಚಕ್ರಧಾರಿಯಾದ ಹರನನ್ನು ಶೂಲಧಾರಿಯಾದ ವಿಷ್ಣುವನ್ನು ದರ್ಶನ ಮಾಡಿದನು. ಈ ಮಧ್ಯದಲ್ಲಿ ನಾರದರು ಪ್ರಾಸಂಗಿಕವಾಗಿ ಪೂಜ್ಯನಾದ ಶಂಭುವು ಸುದರ್ಶನವನ್ನು ಏತಕ್ಕೆ ಧರಿಸಿದನು, ವಾಸುದೇವನೂ ಸಹ ಶೂಲಾಯುಧವನ್ನೇಕೆ ಧರಿಸಿದನು ಎಂದು ಪ್ರಶ್ನೆ ಮಾಡಲು ಪುಲಸ್ತ್ಯರು ಹೇಳುತ್ತಾರೆ. ಪುರಾತನವಾದ ಈ ಕಥೆಯನ್ನು ಹೇಳುತ್ತೇನೆ ಕೇಳು. ಪೂರ್ವದಲ್ಲಿ ವಿಷ್ಣುವು ದೇವತೆಗಳನ್ನು ಕುರಿತು, ಎಲೈಸುರರೇ, ಪುನಃ ನಾನು ಭೂಮಿಯಲ್ಲಿ ಅವತರಿಸುವೆನು ಎಂದು ಹೇಳಿ ಈ ಕಥೆಯನ್ನು ಸಹ ತಾನೇ ಹೇಳಿದನು. ಜಲೋದ್ಭವನೆಂಬ ಮಹಾಸುರನು ಬಹಳ ಪರಾಕ್ರಮಶಾಲಿಯಾಗಿದ್ದು ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿದನು. ಬ್ರಹ್ಮನೂ ಸಂತುಷ್ಟನಾಗಿ ಅವನಿಗೆ ದೇವಾಸುರರಿಂದಲೂ ತನ್ನ ಶಸ್ತ್ರಗಳಿಂದಲೂ ಅಲಂಘ್ಯರಾದ ದೇವತೆಗಳಿಂದಲೂ ಅವಧ್ಯನಾಗಿರುವಂತೆ ವರವನ್ನು ಕೊಟ್ಟನು. ಈ ರೀತಿ ಅಜೇಯನಾಗಿದ್ದ ಈ ಶತ್ರುವು ಪೂರ್ವದಲ್ಲಿ ಬ್ರಹ್ಮನ ಶಾಪದಿಂದಲೂ ಶಾಂತಿಯನ್ನು ಹೊಂದಲಿಲ್ಲ. ಈ ರೀತಿ ಪ್ರಭಾವಶಾಲಿಯಾದ ಆ ದಾನವೋತ್ತಮನು ದೇವತೆಗಳನ್ನು ಮಹರ್ಷಿಗಳನ್ನು ಎಲ್ಲ ರಾಜರುಗಳನ್ನು ಬಾಧಿಸುತ್ತಾ ಭೂಮಿಯಲ್ಲಿ ಸಂಚರಿಸಿ ಭಯಂಕರ ರೂಪದಿಂದ ಸತ್ಕರ್ಮಗಳನ್ನೆಲ್ಲ ನಾಶಪಡಿಸಲಾರಂಭಿಸಿದನು. ಆಗ ದೇವತೆಗಳು ನಿರಾಶ್ರಯರಾಗಿ ಭೂಮಿಯಲ್ಲಿ ನಿಂತು ಸರ್ವ ರಕ್ಷಕನಾದ ಹರಿಯಲ್ಲಿ ಶರಣಾಗತರಾದರು. ಆಗ ಹರಿಯು ಆ ದೇವತೆಗಳೊಡನೆ ಹರನು ವಾಸವಾಗಿರುವ ಹಿಮಾಚಲಕ್ಕೆ ಹೋದನು. ಅಲ್ಲಿ ದೇವತೆಗಳಿಗೂ ಋಷಿಗಳಿಗೂ ಯಾವ ರೀತಿ ಹಿತವನ್ನು ಮಾಡಬೇಕೆಂಬುದನ್ನು ಹರನೊಡನೆ ಆಲೋಚಿಸಿ ಶತ್ರು ಸಂಹಾರವನ್ನು ಮಾಡಬೇಕೆಂದು ನಿಶ್ಚಯಿಸಿ ನಿರಾಯುಧರಾಗಿಯೇ ಅಲ್ಲಲ್ಲಿ ಸಂಚರಿಸಿ ಶತ್ರುವನ್ನು ಹುಡುಕಲಾರಂಭಿಸಿದರು. ಅನಂತರ ಆ ಜಲೋದ್ಭವನು ಸುರಾಧಿಪರಾದ ವಿಷ್ಣು ಶಂಕರರಿಬ್ಬರೂ ನನ್ನನ್ನು ಕೊಲ್ಲಲು ಬರುತ್ತಿದ್ದಾರೆ, ಇವರು ಅಜೇಯರು ಎಂದು ತಿಳಿದು ಭಯದಿಂದ ನೀರಿನಲ್ಲಿ ಪ್ರವೇಶಿಸಿದನು. ದೇವಶತ್ರುವಾದ ಆ ದಾನವನು ಪಕ್ಷಿ ಮತ್ಸ್ಯಗಳಿಂದ ಪೂರ್ಣವಾದ ವಿಶಾಲವಾದ ನದಿಯನ್ನು ಪ್ರವೇಶಿಸಿರುವನೆಂದು ತಿಳಿದು ಹರಿಶಂಕರರಿಬ್ಬರು ನದಿಯ ತೀರವನ್ನಾಶ್ರಯಿಸಿ ಗೂಢವಾದ ರೂಪದಿಂದ ನಿಂತರು. ಆಗ ಭಯದಿಂದ ಆಕಾಶದಲ್ಲಿ ಕಣ್ಕಣ್ಣು ಬಿಡುತ್ತಾ ಆ ದಾನವನು ಪ್ರಾಣರಕ್ಷಣೆಗಾಗಿ ತ್ವರೆಯಿಂದ ದುರ್ಗ ರೂಪವಾದ ಹಿಮವತ್ ಪರ್ವತವನ್ನು ಹೊಕ್ಕನು.
ಹರಿಶಂಕರನು ಸಹ ಆ ಪರ್ವತದ ಶಿಖರದ ಮೇಲೆ ಶತ್ರುವು ಸುಳಿದಾಡುತ್ತಿರುವನೆಂದು ತಿಳಿದು ಸಶಸ್ತ್ರರಾಗಿ ವಿಷ್ಣುವು ಶೂಲಧಾರಿಯಾಗಿಯೂ ಹರನು ಚಕ್ರಧಾರಿಯಾಗಿಯೂ ವೇಗದಿಂದ ಆ ಗಿರಿಶಿಖರಕ್ಕೆ ಓಡಿದರು. ಅಲ್ಲಿ ಅವರಿಂದ ನೋಡಲ್ಪಟ್ಟ ಆ ದಾನವನು ಚಕ್ರಶೂಲಗಳಿಂದ ಕತ್ತರಿಸಲ್ಪಟ್ಟ ದೇಹವುಳ್ಳವನಾಗಿ ಪ್ರಕಾಶಮಾನವಾದ ತನ್ನ ವೇಷದೊಡನೆ ಅಂತರಿಕ್ಷದಿಂದ ಮನುಷ್ಯ ನಕ್ಷತ್ರಗಳಂತೆ ಪರ್ವತದಿಂದ ಕೆಳಕ್ಕೆ ಬಿದ್ದನು. ಈ ರೀತಿಯಾಗಿ ಶತ್ರು ಸಂಹಾರಕ್ಕಾಗಿ ವಿಷ್ಣುವು ತ್ರಿಶೂಲವನ್ನು ಹರನು ಚಕ್ರವನ್ನು ಧರಿಸಿದ್ದರು. ಆ ದಾನವನು ಯಾವ ಸ್ಥಳದಲ್ಲಿ ಶೂಲಪ್ರಹಾರದಿಂದ ಭಿನ್ನನಾಗಿ ಪರ್ವತದಿಂದ ಭೂಮಿಗೆ ಬಿದ್ದನೋ ಶಂಕರ ವಾಸುದೇವರು ಹೊರಟು ಹೋದರೆಂದು ತಿಳಿದು ಹಿಮವತ್ ಪರ್ವತಕ್ಕೆ ಓಡಲು ನೀರಿನಿಂದ ಮೇಲಕ್ಕೆ ಎದ್ದನೋ ಅಂತಹ ಹರಿಹರ ಸೇವಿತವಾಗಿದ್ದ ತೀರ್ಥವನ್ನು ಹೊಂದಿ ಆ ದೈತ್ಯಾಧಿಪನು ಆತ್ಮಶುದ್ಧಿಗಾಗಿ ಭಕ್ತಿಯಿಂದ ಉಪವಾಸ ಮಾಡಿ ಶಿವ ವಿಷ್ಣು ಮಾರ್ಗವನ್ನು ಹೊಂದಿರುವ ಶಂಕರನನ್ನು ಸೇವಿಸಲು ಹಿಮವತ್ ಪರ್ವತಕ್ಕೆ ಬಂದನು. ಅಲ್ಲಿ ಶಂಕರನನ್ನು ಹರಿಯನ್ನು ಯಥಾವಿಧಿಯಾಗಿ ಪೂಜಿಸಿ ದಾನಾದಿಗಳಿಂದ ಬ್ರಾಹ್ಮಣ ಪ್ರೀತಿಯನ್ನುಂಟು ಮಾಡಿ ವಿತಸ್ಥ ಮತ್ತು ಹಿಮವತಿಗಳೆರಡನ್ನೂ ಸೇವಿಸಿ ಭೃಗುತುಂಗವೆಂಬ ಕ್ಷೇತ್ರಕ್ಕೆ ಬಂದನು. ಆ ಸ್ಥಳದಲ್ಲಿಯೇ ಮಹಾತ್ಮನಾದ ಶಂಕರನು ಶತ್ರುನಾಶಕವಾದ ಚಕ್ರದ ಸಾಮರ್ಥ್ಯವನ್ನು ತಿಳಿದು ಅಂತಹ ದಿವ್ಯಾಯುಧವನ್ನು ವಿಷ್ಣುವಿಗೆ ಕೊಟ್ಟಿದ್ದನು. ಇಂತು ಶ್ರೀ ವಾಮನ ಪುರಾಣದ ಪ್ರಹ್ಲಾದ ತೀರ್ಥಯಾತ್ರೆಯಲ್ಲಿನ ಜಲೋದ್ಭವ ವಧವೆಂಬ 81ನೆಯ ಅಧ್ಯಾಯವು ಸಮಾಪ್ತವಾದುದು. ಶ್ರೀರಸ್ತು.